ಓಂ ದುರ್ಗಾ ಪರಮೇಶ್ವರಿಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಪೂಜೆ ಮಾಡ್ತಕ್ಕಂಥದ್ದು, ಧರ್ಮ ವಿಧಿವಿಧಾನಗಳು ಮಾಡ್ತಕ್ಕಂಥದ್ದು, ನಿತ್ಯ ಜೀವನದಲ್ಲಿ ನಮಗೆ ಪ್ರತಿಯೊಂದಕ್ಕೂ ಒಂದು ವಿಧಿವಿಧಾನ ಅಂತಿದೆ. ಅದರಲ್ಲಿ ನಾವು ದೇವರಿಗೆ ಪೂಜೆ ಮಾಡ್ತಕ್ಕಂಥದ್ದು, ಷೋಡಶೋಪಚಾರ ಪೂಜೆ ಇರ್ಬೋದು, ಅಭಿಷೇಕ ಇರ್ಬೋದು, ಅಲಂಕಾರ ಇರ್ಬೋದು. ಆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮನಸ್ಸು ನಮಗೆ ಕೆಲಸ ಮಾಡ್ತಾ ಇರುತ್ತೆ, ಕೈ ಕೆಲಸ ಮಾಡ್ತಾ ಇರುತ್ತೆ, ಬೆರಳುಗಳು ಕೆಲಸ ಮಾಡ್ತಾ ಇರುತ್ತೆ. ಆದರೆ ಇವತ್ತಿನ ದಿನ ಅಪರ ಕಾರ್ಯಗಳು, ಶ್ರದ್ಧಾ ಕಾರ್ಯಗಳು ಇವೆಲ್ಲ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಬ್ಬೆರಳಿನಿಂದ ನಾವು ಎಳ್ಳು ನೀರನ್ನು ಬಿಡ್ತೀವಿ. ಹೆಬ್ಬೆರಳಿನ ಮುಖಾಂತರ ಎಳ್ಳು ನೀರನ್ನು ಬಿಡ್ತೀವಿ. ಯಾಕೆ? ಏನಿದರ ಪ್ರಭಾವ? ಇಷ್ಟು ಬೆರಳಿರ್ತಕ್ಕಂಥ ಕುಂಕುಮ ಇಡಬೇಕು ಅಂದರೆ ಈ ಬೆರಳು ಉಪಯೋಗಿಸ್ತೀವಿ, ವಿಭೂತಿ ಇಡಬೇಕು ಅಂದರೆ 3 ಬೆರಳನ್ನು ಉಪಯೋಗಿಸ್ಕೊಳ್ತೀವಿ. ಹಾಗೆಯೇ ಪ್ರತಿ ವಿಷಯದಲ್ಲೂ ಕೂಡ ಬೆರಳುಗಳಿಗೆ ನಾವು ಮಹತ್ವವನ್ನು ಕೊಟ್ಟಿದ್ದೀವಿ. ಹಿಂದಿನ ಕಾಲದಿಂದಲೂ ಪುರಾತನದಿಂದಲೂ ಇದರ ಬಗ್ಗೆ ಇದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಿರ್ತಕ್ಕಂಥದ್ದು. ಬೆರಳುಗಳು ಗ್ರಹಗಳನ್ನು ಕೂಡ ಪ್ರತಿನಿಧಿಸುತ್ತವೆ. ಬೆರಳುಗಳು ಕೆಲವು ಗ್ರಹಗಳನ್ನು ಪ್ರತಿನಿಧಿಸುತ್ತವೆ. ಈಗ ಹೆಬ್ಬೆರಳು ಅಂದಾಗ ಇದು ಶುಕ್ರನ ಪ್ರತೀಕ. ಹಾಗೆ ತೋರ್ಬೆರಳು, ಅದಕ್ಕೆ ನಾವು ಪುಷ್ಯರಾಗವನ್ನು ಇದಕ್ಕೆ ಹಾಕ್ಕೊಳ್ಳಿ ಅಂತೀವಿ. ತೋರ್ಬೆರಳು ಅನ್ನೋದು ಗುರುವಿನ ಪ್ರತೀಕ. ಇನ್ನು ಮಧ್ಯದ ಬೆರಳು ನಮಗೆಲ್ಲ ಗೊತ್ತು, ಶನಿಯ ಪ್ರತೀಕ. ಆಲಸ್ಯ, ನಿಧಾನ, ತಡ, ಈ ಬೆರಳು ಮಧ್ಯದ ಬೆರಳು. ಇನ್ನು ಈ ಬೆರಳನ್ನು ಇದು ಬಹಳ ವಿಶೇಷವಾಗಿ ನಾವು ಯಾವುದೇ ಪೂಜೆ ಪುನಸ್ಕಾರಾದಿಗಳನ್ನು ಮಾಡೋಕ್ಕೆ ಹೋದಾಗ ಈ ಮಧ್ಯದ ಬೆರಳನ್ನು ಈ ಬೆರಳಿದೆ ಅಲ್ವಾ, ಇದನ್ನು ಉಂಗುರದ ಬೆರಳು ಅಂತಾರೆ. ಉಂಗುರದ ಬೆರಳು, ಮಧ್ಯದ ಬೆರಳು ಶನಿ ಬೆರಳು. ಇದು ಉಂಗುರದ ಬೆರಳು. ನಾವು ಉಪಯೋಗಿಸ್ಕೊಳ್ತಕ್ಕಂಥ ಪೂಜೆ ಪುನಸ್ಕಾರಗಳಲ್ಲಿ ಪವಿತ್ರ ಅಂತ ಉಪಯೋಗಿಸ್ತೀವಿ. ಆ ಪವಿತ್ರ ದರ್ಬೆಯಿಂದ ಮಾಡಿದಂಥ ಪವಿತ್ರವನ್ನು ಈ ಬೆರಳಿಗೆ ಯಾಕೆ ಇಡ್ತೀವಿ ಅಂದರೆ ಇದು ರವಿಯ ಬೆರಳು, ಸೂರ್ಯನ ಬೆರಳು. ಆತ್ಮವಿಶ್ವಾಸ ಗಟ್ಟಿ ಮಾಡುತ್ತೆ, ಆರೋಗ್ಯ ವೃದ್ಧಿ ಮಾಡುತ್ತೆ, ಒಂದು ಗಟ್ಟಿ ನಿರ್ಧಾರ ಮಾಡುತ್ತೆ, ಕೆಲಸ ಕಾರ್ಯಗಳನ್ನು ಜಯಿಸುತ್ತೆ. ಹಾಗಾಗಿ ಈ ಬೆರಳಿಗೆ ನಾವು ಪವಿತ್ರವನ್ನು, ಕಡೇ ಬೆರಳಿದೆ ಅಲ್ವಾ, ಇದು ಬುಧನ ಬೆರಳು. ಬುಧನ ಬೆರಳಿರುತ್ತೆ. ಈ 5 ಬೆರಳುಗಳಿಗೆ 5 ಗ್ರಹಗಳ ಪ್ರತಿನಿಧಿತ್ವ ಇದೆ. ಈ ಪ್ರತಿನಿಧಿತ್ವ ಜೊತೆಗೆ ಹೆಬ್ಬೆರಳಿಗೆ ಯಾಕೆ ಅಷ್ಟು ಪ್ರಾಶಸ್ತ್ಯ ಕೊಟ್ಟಿದ್ದೀವಿ, ಹೆಬ್ಬೆರಳಿನಲ್ಲಿ ಎಳ್ಳು ನೀರನ್ನು ಯಾಕೆ ನಾವು ಬಿಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಹೆಬ್ಬೆರಳು ಶುಕ್ರನ ಬೆರಳು ಕೂಡ ಆಗಿರುತ್ತೆ. ಜನ್ಮ ಲಗ್ನದಲ್ಲಿ ನಾವು ಈಗ ಏನಾದರೂ ಆಸ್ತಿ ರಿಜಿಸ್ಟರ್ ಮಾಡ್ಕೋಬೇಕು ಅಂದರೆ ಒಂದು ಹೆಬ್ಬೆಟ್ಟು ಹಾಕ್ಬಿಟ್ರೆ ಸಾಕಲ್ವಾ, ಆ ಹೆಬ್ಬೆಟ್ಟಿನಿಂದ ನಾವು ಯಾರು ಏನು ನಮ್ಮ ಕತೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಆ ರೀತಿ ನೋಡೋಕೆ ಹೋದಾಗ ಇಡೀ ದೇಹವನ್ನು ಈ ಹೆಬ್ಬೆರಳು ಒಂದು ಪ್ರತಿನಿಧಿಸುತ್ತೆ. ಹೆಬ್ಬೆರಳು ಈಗ ಜಾತಕದಲ್ಲಿ ಲಗ್ನಕ್ಕೆ ಎಷ್ಟು ಪ್ರಾಶಸ್ತ್ಯ ಕೊಡ್ತೀವಿ, ಲಗ್ನ ಅಂದರೆ ಆತ್ಮಕಾರಕ, ಇನ್ನು ರಾಶಿ ಅಂತಕ್ಕಂಥದ್ದು ಶರೀರ, ನಕ್ಷತ್ರ ಅಂತಕ್ಕಂಥದ್ದು ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ನಡವಳಿಕೆ ಅಂತ ಕೂಡ ಹೇಳ್ತಾ ಇರ್ತೀವಿ. ಹೆಬ್ಬೆರಳಿಗೆ ಇಡೀ ದೇಹದಲ್ಲಿರ್ತಕ್ಕಂಥ ಎಲ್ಲ ಒಂದು ಶಕ್ತಿ ಕೂಡ ಈ ಹೆಬ್ಬೆರಳಿಗಿರುತ್ತೆ. ಈ ಹೆಬ್ಬೆರಳ ಪೂರ್ವಿಕರ ಅಸ್ಥಿಭಾರವನ್ನು, ಪೂರ್ವಿಕರ ಅಂಶವನ್ನು, ನಿಮ್ಮ ಒಂದು ಆಸ್ತಿ ಒಬ್ಬರಿಂದ ಒಬ್ಬರಿಗೆ ನಾವು ಹೇಗೆ ರಿಜಿಸ್ಟರ್ ಮಾಡಿಕೊಡುವಾಗ ಹೆಬ್ಬೆರಳು, ಈಗ ನಮ್ಮ ತಂದೆ ಹೆಬ್ಬೆರಳು ಹಾಕಿದ್ರು, ಆ ಆಸ್ತಿ ನಾನು ಮಾಡ್ಕೋಬೇಕು, ನಾನು ಹೆಬ್ಬೆರಳು ಹಾಕಬೇಕು. ಈ ರೀತಿ ಇರೋದ್ರಿಂದ ಹೆಬ್ಬೆರಳಿಗೆ ಅಷ್ಟು ಪ್ರಾಶಸ್ತ್ಯ ಕೊಡ್ತೀವಿ. ಶಂಖಚಕ್ರಗಳಿಗೂ ಪ್ರಾಶಸ್ತ್ಯ ಕೊಡ್ತೀವಿ. ತರ್ಪಣ ಬಿಡ್ತಕ್ಕಂಥ ಕಾಲದಲ್ಲಿ ಎಳ್ಳು ನೀರಿನ ಮುಖಾಂತರ ಹೆಬ್ಬೆರಳಿಗೆ ಬಿಟ್ಟಾಗ ಮಾತ್ರ ಅದು ಪರಿಶುದ್ಧ ಆಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.